ಇವತ್ತು ಭಾನುವಾರ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರಕ್ಕೆ ಹೋದ್ವಿ. ಸರಿ ನಾವು ಮನೆ ಹತ್ರ ಹಾಕಿದ್ದಂಥ ಪಾಟಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿತ್ತು. ಅದು ಯಾಕೋ ಪಾಟಲ್ಲಿ ಬೆಳೀತಾನೆ ಇರಲಿಲ್ಲ. ಸೊ ಅದಕ್ಕೆ ನೆಲಕ್ಕಾದ್ರೂ ಹಾಕೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗಿ ಇವತ್ತೆಲ್ಲನೂ ಹಾಕಿ ಬಂದಿದ್ದೀನಿ. ಅಲ್ಲೂ ಎಷ್ಟು ದಿನ ಬದುಕುತ್ತೋ ಇಲ್ವೋ ನೋಡಬೇಕು. ಯಾಕಂದರೆ ಜೋಳಕ್ಕೆಲ್ಲ ಔಷಧಿ ಹೊಡಿತಿರ್ತಾರಲ್ವ, ಈ ಚಿಕ್ಕ ಚಿಕ್ಕ ಗಿಡಗಳಿಗೆ ಔಷಧಿ ಬಿದ್ದರೆ ಬೇಗ ಒಣಗೋಗ್ತವೆ. ನಮ್ಮ ತೋಟ ಮಾಡಿ ನಾವು 1 ವರ್ಷ ಆಗಿಲ್ಲ, ಇನ್ನು ಫೆಬ್ರವರಿ ಬರಬೇಕು ಗಿಡಗಳನ್ನ ಹಾಕಿ. ನಾವು ಸುಮಾರು ಒಂದು 650 ಅಡಿಕೆ ಗಿಡಗಳನ್ನ ಹಾಕಿದ್ದೀವಿ. ತುಂಬಾ ಕಷ್ಟಪಟ್ಟಿದ್ದೀವಿ ಅಂತಲೂ ಹೇಳ್ತೀನಿ. ಯಾಕಂದರೆ 1 ವರ್ಷ ಇಡೀ 6 ತಿಂಗಳು ಬೇಸಿಗೆನಲ್ಲಿ ರಾತ್ರಿ ಟೈಮೇ ನೀರು ಹೊಡೆದಿದ್ದಾಯಿತು. ಈಗ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರಿದ್ದಾವೆ. ಎಷ್ಟೋ ಗಿಡಗಳು ಹೋಗ್ತಿರುತ್ತೆ, ಮತ್ತೆ ಮತ್ತೆ ಆಗ್ತಾನೇ ಇರಬೇಕು. ಸರಿ ನಾವು ಒಂದು ರೌಂಡ್ ತಿರುಗಾಡ್ಕೊಂಡು, ಕರೆಂಟ್ ಇರಲಿಲ್ಲ, ನೀರು ಹಾಸೋಣ ಅಂತ ಅಂದ್ರೂ ತಿರುಗಾಡ್ಕೊ ಬಂದ್ವಿ. ಈ ಗಿಡಗಳೆಲ್ಲ ನಾವು ಲಾಸ್ಟ್ ಟೈಮ್ ನರ್ಸರಿಯಿಂದ ತೊಗೊಂಡೋಗಿ ಹಾಕಿದ್ದೀವಿ. ಹಲಸಿನ ಗಿಡ, ಮಾವಿನ ಹಣ್ಣಿನ ಗಿಡ ಎಲ್ಲ. ನಮಗೇನಪ್ಪ ಆಸೆ ಅಂತಂದರೆ, ನಮ್ಮದೇ ಒಂದು ತೋಟ ಅಂತ ಇದ್ದಾಗ ಒಂದು ಚಿಕ್ಕ ಚಿಕ್ಕ ಒಂದೆರಡಾದರೂ ಹಣ್ಣಿನ ಗಿಡಗಳಿರಬೇಕು ಅಂತೇಳಿ ತುಂಬಾ ಗಿಡಗಳನ್ನ ತಗೊಂಡೋಗಿ ಹಾಕಿದ್ದೀವಿ. ನೋಡೋಣ ಎಷ್ಟು ಹಣ್ಣು ಬಿಡುತ್ತೆ ಮುಂದಕ್ಕೆ ಅಂತೇಳಿ. 1 ವರ್ಷಕ್ಕೆ ಇಷ್ಟು ಓಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಮಗೆ ಹೊಲ್ದ ಹತ್ರ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ಅಂತೇಳಿ ಇಲ್ಲಿಂದನೇ ಎಲ್ಲ ಪಾರ್ಸಲ್ ತೊಗೊಂಡೋಗಿದ್ವಿ.